ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ವೀಡಿಯೋಲಿ ನಿಮ್ಗೆ ಹೇಳಿದ್ದೆ ನಮ್ಮೂರದು ಬಂಡಿ ಹಬ್ಬ ಜಾತ್ರೆ ಆಗಿತ್ತು, ಅದನ್ನು ವೀಡಿಯೋ ಹಾಕ್ತೀನಿ ಅಂತ. ಜಾತ್ರೆ ದೇವಮ್ಮ ಮತ್ತು ಕೆರೆಕೋಡಿಯಮ್ಮ ಉಡುಸ್ಲಮ್ಮ ಅಂತ ಕರೀತಾರೆ. ಆ ಜಾತ್ರೆ ಮಹೋತ್ಸವದ್ದು ಒಂದು ವೀಡಿಯೋ. ನಮ್ಮೂರಲ್ಲಿ ಆಲ್ಮೋಸ್ಟ್ 3 months ಮುಂಚೆನೇ ತೇರನ್ನ ರೆಡಿ ಮಾಡ್ತಾಯಿದ್ರು. ಇದು ದೇವಮ್ಮ ಅಂದರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅಂತ ದೇವರ ಹೆಸರು. ಈ ಜಾತ್ರೆಗೆ ಊರನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದನ್ನೊಂದು ಸಣ್ಣ ತುಣುಕು ಅದ್ರದ್ದು ದೀಪಾಲಂಕಾರ ಮಾಡಿದ್ದಾರೆ, ವಿದ್ಯುತ್ ದೀಪಾಲಂಕಾರ. ಇದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಗರುಡುಗುಡಿ ಅಂತ ಇದು ನಮ್ಮೂರ. ಇದು ಬಂದ್ಬಿಟ್ಟು ಇದೇ ದೇವಮ್ಮ. ಆಲ್ರೆಡಿ ಇದನ್ನ ತೇರಲ್ಲಿ ದೇವಮ್ಮ ಮತ್ತು ದೊಡ್ಡಮ್ಮ ಮತ್ತು ಚಿಕ್ಕಮ್ಮನ ಕೂರಿಸಿದ್ದಾರೆ. ತೇರನ್ನ ಎಳೆಯೋಕ್ಕೂ ಮುಂಚೆ ಪಟಾಕಿ ಹೊಡೆದು ಆ ಒಂದು ಸಂಭ್ರಮಿಸಿ ಎಳಿತಾ ಇರ್ತೀವಿ. ಚಂಡಿ ಅವ್ರನ್ನ ಕರೆಸಿದ್ವಿ, ಮತ್ತು ನೀವು ನೋಡ್ತಾ ಇದ್ದೀರಾ ತುಂಬ ಉದ್ಯೋಗದವ್ರನ್ನೆಲ್ಲ ಕರೆಸಿದ್ವಿ. ಇದು ನಮ್ಮ ಸಂಪ್ರದಾಯದಂತೆ ತಮಟೆ. ನಮ್ಮ ಇನ್ನು ಹಿರಿಯವರೆಲ್ಲ ಆ ಒಂದು ತಮಟೆ ಸುದ್ದಿಗೆ ಕುಣಿತ ಆ ತೇರನ್ನ ಎಳೆಯೋದೇ ಒಂದು ಮಜಾ ಇರುತ್ತೆ. ಈಗ ನೋಡ್ತಾ ಇರೋದು ನಮ್ಮೂರಿನ ಹೆಣ್ಮಕ್ಳೆಲ್ಲ ಉಪಹಾರ ತರ್ತಾರೆ. 7 ಊರಿಂದ ಉಪಹಾರ ಬರುತ್ತೆ. 3 ಊರಿನ ತೇರಿರುತ್ತೆ. ಅದರಲ್ಲಿ ನಮ್ಮೂರಿಂದೇ ತೇರು. ಈಗ ನೀವು ನೋಡ್ತಾ ಇರೋಂಥದ್ದು ತೇರು 5 ಅಂತಸ್ತಿನ ತೇರಿದು. ಇಲ್ಲಿಗೆ 2 ತೇರು ಅಂದರೆ ನಮ್ಮೂರಿಂದು ಮತ್ತು ಇನ್ನೊಂದು ಪಕ್ಕದೂರು ಚಿಕ್ಕಬಾಗ್ನಳ್ಳಿ ಅಂತ. ಆ ತೇರು ಬರೋವರೆಗೂ ನಮ್ಮೂರು ತೇರು ಮುಂದೆ ಹೋಗಲ್ಲ. ನಾವೆಷ್ಟೇ ಕಷ್ಟಪಟ್ಟು ಎಳೆಯಕ್ಕೆ ಬಂದರೂ ಅದು ಮುಂದೆ ಹೋಗಲ್ಲ. ಸೊ ಆ ತೇರು ಬಂದು ನಿಂತು ಒಂದು ಬಲಿ ಕೊಡ್ತಾರೆ. ಆ ಬಲಿ ಕೊಟ್ಟು ಆದಮೇಲೆ ನಮ್ಮ ತೇರು ಮುಂದೆ ಹೋಗುತ್ತೆ. ಈಗ ನೀವು ನೋಡ್ತಾ ಇರೋದು ನಮ್ಮೂರು ತೇರು 7 ಅಂತಸ್ತಿಂದು. ಆ ತೇರೊಳಗಡೆ ದೇವಮ್ಮ ಮತ್ತು ಅಂದರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮನ ಕೂರಿಸಿ ಆ ಒಂದು ಅಲಂಕಾರ ಮಾಡಿದ್ದಾರೆ. ಊರವರೆಲ್ಲ ಕಾಯ್ತಾ ಇದ್ದಾರೆ. ಪಕ್ಕದೂರಿಂದ ಚಿಕ್ಕಬಾಗ್ನಳ್ಳಿಯಿಂದ ಬರಬೇಕಿರೋಂಥ ತೇರಿಗೋಸ್ಕರ ಸ್ವಲ್ಪ ತಡವಾಗಿ ಬಂದಿತ್ತು, ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಈಗ ಎಳ್ಕೊಂಡು ಹೋಗ್ತಾ ಇದ್ದಾರೆ ಕೆರೆ ಏರಿ ಮೇಲೆ. ಇನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಕೆರೆ ಎಲ್ಲ, ಅದೇ ಏರಿ ಮೇಲೆ ಇದು ಎಳ್ಕೊಂಡು ಹೋಗ್ತಿರೋವಂಥದ್ದು. ನಮ್ಮೂರು ಸುತ್ತಮುತ್ತ ಒಂದು 7-8 ಊರು ಮತ್ತು ನೆಂಟರಿಸ್ಟು ಎಲ್ಲ ಬಂದಿರ್ತಾರೆ. ಇದು ನೋಡಿ ನಮ್ಮೂರಿಂದ ಒಂದು ಚಿಕ್ಕ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಂತ. ಹಸಿರು ಹೊತ್ಕೊಂಡು ಮಲಗಿರ್ತಕ್ಕಂಥ ಈ ಏನು ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ನಮ್ಮೂರಿನ ಹುಡುಗರೆಲ್ಲ ಕುಣಿದು ಸಾಕಾಗಿದ್ರು ಅವತ್ತು. ಅಷ್ಟು ಕುಣಿದಿದ್ರು, ನಾನು ಕುಣಿದಿದ್ದೆ ಅದರಲ್ಲಿ. ಅಲ್ಲಿಂದ ಸೀದಾ ಮತ್ತೆ ಎಳ್ಕೊಂಡು ಬಂದಿದ್ದು ತೇರನ್ನ ಗುಡಿ ಹತ್ರ, ದೇವಮ್ಮ ಅಂತ ಹೇಳಿದ್ನಲ್ಲ ಅದೇ ಗುಡಿ ಹತ್ರ, ದೊಡ್ಡಮ್ಮ ಚಿಕ್ಕಮ್ಮ ಗುಡಿ ಹತ್ರ. ಅಲ್ಲಿ ಕೆಂಡ ಮಾಡಿರ್ತಾರೆ. ಆ ಕೆಂಡದ ಮೇಲೆ ಎಲ್ಲ ಉಪಹಾರ ತಂದಿರ್ತಾರಲ್ಲ ಅದನ್ನೆಲ್ಲ ಹೊತ್ಕೊಂಡು ಹೋಗಿ ಕೆಂಡದ ಮೇಲೆ ಸುರಿದು ಜಾತ್ರೆನ ಮುಗಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೈನಿಂಗ್ ಆಫ್. ನಾನು ನಿಮ್ಮ ಗುರುಪ್ರಸಾದ್.